मित्राय नमः। ॐ मित्राय नमः। ॐ रवये नमः। ॐ सूर्याय नमः। ॐ भानवे नमः। ॐ खगाय नमः। हिरण्यगर्भाय नमः। ॐ मरीचये नमः। ॐ आदित्याय नमः। ॐ सवित्रे नमः। ॐ अर्काय नमः। ॐ भास्कराय नमः। ॐ मित्राय नमः। ॐ रवये नमः। ಇದೆ ಶವಾಸನವನ್ನ ನೀವು ಒಂದು 10 ನಿಮಿಷ ಮ್ಯೂಸಿಕ್ ಅಲ್ಲಿ ಮಾಡಿದ್ರಿ, ಚೆನ್ನಾಗಿ ಅನ್ನಿಸ್ತಾನೆ. ಸೊ ದಿನನಿತ್ಯ ಸೂರ್ಯ ನಮಸ್ಕಾರ ತಾವೆಲ್ಲರೂ ಮಾಡ್ತೀರಾ ಬ್ರದರ್ಸ್? ಡೈಲಿ 13 ಮಾಡ್ತೀರಲ್ಲ. ನಾನು ಕೂಡ ದಿನನಿತ್ಯ ಡೈಲಿ 13 ಮತ್ತೆ ಸನ್ರೈಸ್ ಇಂದ ಸ್ವಲ್ಪ ತೀಕ್ಷ್ಣ ಆಗೋ ಹೊತ್ತಿಗೆ ಸೂರ್ಯನ ಬೆಳಕಲ್ಲಿ ನಾನು ಮೆಡಿಟೇಷನ್. सूर्याय नमः। ॐ भानवे नमः। ॐ खगाय नमः। ॐ पूष्णे नमः। ॐ हिरण्यगर्भाय नमः। ॐ मरीचये नमः। ॐ आदित्याय नमः। ಶತ್ರುವನ್ನ ಗೆಲ್ಲುವಂತಹ ಒಂದು ಆದಿತ್ಯ ಹೃದಯ ಅಂತ ಹೇಳ್ಬಿಟ್ಟು ಒಂದು ಮಂತ್ರ ಇದೆ. ಆದಿತ್ಯ ಹೃದಯ ಮಂತ್ರವನ್ನ ಗೆದ್ದರೆ ಎಂತಹ ಶತ್ರುಗಳನ್ನಾದ್ರೂ ಅದು ಮೀರಿಸಿ ನಮಗೆ ಒಂದು ಯಶಸ್ಸನ್ನ, ಒಳ್ಳೆಯ ಕೆಲಸಗಳಲ್ಲಿ ಯಶಸ್ಸನ್ನು ತಂದುಕೊಡುತ್ತೆ. ಮತ್ತೆ ವನವಾಸದ ಸಮಯದಲ್ಲಿ ಪಾಂಡವರು ಕೂಡ ಆದಿತ್ಯ ಹೃದಯದ ಒಂದು ಪಾರಾಯಣವನ್ನ ಮಾಡಿ ಸ್ತೋತ್ರವನ್ನು ಪಠಿಸಿ ಯಶಸ್ಸನ್ನು ತಗೊಂಡು ಅಂತ ಹೇಳ್ಬಿಟ್ಟು ಕೂಡ ನಮಗೆ ಅನೇಕ ರೀತಿಯ ಇತಿಹಾಸದಲ್ಲಿ ದಾಖಲೆಗಳ ಮೂಲಕ ಉಲ್ಲೇಖ ಇದೆ. ಶವಾಸನವನ್ನ ನೀವು ಇವತ್ತು ಒಂದು 10 ನಿಮಿಷ ಮ್ಯೂಸಿಕ್ಕಲ್ಲಿ ಮಾಡಿದ್ರಿ, ಚೆನ್ನಾಗಿ ಅನ್ನಿಸ್ತಾನೆ ಇದೆ. ಸೊ ದಿನನಿತ್ಯ ಸೂರ್ಯ ನಮಸ್ಕಾರ ತಾವೆಲ್ಲರೂ ಮಾಡ್ತೀರಾ ಬ್ರದರ್ಸ್? ಡೈಲಿ 13 ಮಾಡ್ತೀರಲ್ಲ. ನಾನು ಕೂಡ ದಿನನಿತ್ಯ ಡೈಲಿ 13 ಮತ್ತು ಸನ್ರೈಸಿಂದ ಸ್ವಲ್ಪ ತೀಕ್ಷ್ಣ ಆಗೋ ಹೊತ್ತಿಗೆ ಸೂರ್ಯನ ಬೆಳಕಲ್ಲಿ ನಾನು ಮೆಡಿಟೇಷನ್ ಮಾಡೋದಕ್ಕೆ ಒಂದು 10 ನಿಮಿಷ ಅಥವಾ ನೀವು ಎಷ್ಟು ಸಮಯ ಹೇಳ್ತೀರಾ ಅಷ್ಟು ಸಮಯ ಸ್ವಲ್ಪ ಮೆಡಿಟೇಷನ್ಗೆ ಹೋಗ್ಬೋದು. ಸುಖಾಸನದಲ್ಲಿ ಎಷ್ಟು ನಿಮಿಷ ಮಾಡ್ತೀವಿ? ಒಂದು 5 ನಿಮಿಷ ಅಂತ ನಿಮ್ಮ ಸಮಯಕ್ಕಾಗಿ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಎಲ್ಲರೂ ಕೂಡ ದಿನನಿತ್ಯ ಇದು ವಿರಾಟದ ಜೀವನದಿಂದ ನಾವು ಎಷ್ಟು ಜನರ ಜೊತೆ ಬೆರಿತೀವಿ, ಎಷ್ಟು ಜೊತೆ ಮಾತಾಡ್ತೀವಿ, ಆದರೆ ನಮ್ಮ ಆತ್ಮದ ಜೊತೆ ಸಂವಾದ ಅಂತ ಬಂದಾಗ ನಮ್ಮನ್ನು ನಾವು ಅರ್ಥಕೊಳ್ಳೋದು ಆಗ್ತದೆ. ನಮ್ಮ ಆರೋಗ್ಯ ಒಂದು ನಮ್ಮ ಏಜಿಗೆ ಅನುಗುಣವಾಗಿ ಈಗ ನನಗೆ 40 ವರ್ಷದಲ್ಲಿ 40 ವರ್ಷ, 20 ವರ್ಷದಲ್ಲಿ 20 ನಿಮಿಷ ಹೀಗೆ ಧ್ಯಾನ ಮಾಡಬೇಕು ಅಂತ ಏನಿಲ್ಲ ಅಂದರೂ 10 ನಿಮಿಷ ಕಣ್ಣನ್ನು ಮುಚ್ಚಿಕೊಂಡು ನಮ್ಮ ಆತ್ಮದ ಜೊತೆ ಸಂವಾದವನ್ನು ನಡೆಸುವಂತಹ ಪ್ರಕ್ರಿಯೆ ದಿನನಿತ್ಯ ಮಾಡಿ ಅಂತ ನನ್ನ ಕೆಲಸ. 5 ನಿಮಿಷ ಸೂರ್ಯನ ಕುರಿತು ಹೊರತೀನಿ. ಮನಸ್ಸಿನಲ್ಲಿ ಸುಖಾಸ್ಥಿರಾಸನದಲ್ಲಿ ಕೂತ್ಕೊಳ್ಳಿ. ವಜ್ರಾಸನ ಆಗುತ್ತೆ. ನೀವು ಕಾಲನ್ನು ಮಡಚಿಕೊಂಡು ಎರಡೂ ಕೈಗಳನ್ನು ಗೆಲ್ಲುವಂತಹ ಒಂದು ಆದಿತ್ಯ ಹೃದಯ ಅಂತ ಹೇಳ್ಬಿಟ್ಟು ಒಂದು ಮಂತ್ರ ಇದೆ. ಆದಿತ್ಯ ಹೃದಯ ಮಂತ್ರವನ್ನ ಗೆದ್ದರೆ ಎಂತಹ ಶತ್ರುಗಳನ್ನಾದ್ರೂ ಅದು ಮೀರಿಸಿ ನಮಗೆ ಒಂದು ಯಶಸ್ಸನ್ನ, ಒಳ್ಳೆಯ ಕೆಲಸಗಳಲ್ಲಿ ಯಶಸ್ಸನ್ನು ತಂದುಕೊಡುತ್ತೆ. ಮತ್ತೆ ವನವಾಸದ ಸಮಯದಲ್ಲಿ ಪಾಂಡವರು ಕೂಡ ಆದಿತ್ಯ ಹೃದಯದ ಒಂದು ಪಾರಾಯಣವನ್ನ ಮಾಡಿ ಸ್ತೋತ್ರವನ್ನು ಪಠಿಸಿ ಯಶಸ್ಸನ್ನು ತಗೊಂಡು ಅಂತ ಹೇಳ್ಬಿಟ್ಟು ಕೂಡ ನಮಗೆ ಅನೇಕ ರೀತಿಯ ಇತಿಹಾಸದಲ್ಲಿ ದಾಖಲೆಗಳ ಮೂಲಕ ಉಲ್ಲೇಖ ಇದೆ. ಶವಾಸನವನ್ನ ನೀವು ಇವತ್ತು ಒಂದು 10 ನಿಮಿಷ ಮ್ಯೂಸಿಕ್ಕಲ್ಲಿ ಮಾಡಿದ್ರಿ, ಚೆನ್ನಾಗಿ ಅನ್ನಿಸ್ತಾನೆ ಇದೆ. ಸೊ ದಿನನಿತ್ಯ ಸೂರ್ಯ ನಮಸ್ಕಾರ ತಾವೆಲ್ಲರೂ ಮಾಡ್ತೀರಾ ಬ್ರದರ್ಸ್? ಡೈಲಿ 13 ಮಾಡ್ತೀರಲ್ಲ. ನಾನು ಕೂಡ ದಿನನಿತ್ಯ ಡೈಲಿ 13 ಮತ್ತು ಸನ್ರೈಸಿಂದ ಸ್ವಲ್ಪ ತೀಕ್ಷ್ಣ ಆಗೋ ಹೊತ್ತಿಗೆ ಸೂರ್ಯನ ಬೆಳಕಲ್ಲಿ ನಾನು ಮೆಡಿಟೇಷನ್ ಮಾಡೋದಕ್ಕೆ ಒಂದು 10 ನಿಮಿಷ ಅಥವಾ ನೀವು ಎಷ್ಟು ಸಮಯ ಹೇಳ್ತೀರಾ ಅಷ್ಟು ಸಮಯ ಸ್ವಲ್ಪ ಮೆಡಿಟೇಷನ್ಗೆ ಹೋಗ್ಬೋದು. ಸುಖಾಸನದಲ್ಲಿ
ಎಷ್ಟು ನಿಮಿಷ ಮಾಡ್ತೀವಿ? ಒಂದು 5 ನಿಮಿಷ ಆಯ್ತಾ? ನಿಮ್ಮ ಸಮಯಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಎಲ್ಲರೂ ಕೂಡ ದಿನನಿತ್ಯ ಇದು ವಿರಾಟದ ಜೀವನದಿಂದ ನಾವು ಎಷ್ಟು ಜನರ ಜೊತೆ ಬೆಳಿತೀವಿ, ಎಷ್ಟು ಜೊತೆ ಮಾತಾಡ್ತೀವಿ, ಅದು ನಮ್ಮ ಆತ್ಮದ ಜೊತೆ ಸಂವಾದ ಅಂತ ಬಂದಾಗ ನಮ್ಮನ್ನು ನಾವು ಅರ್ಥಕೊಳ್ಳೋದ್ರಲ್ಲಿ ಫೇಲ್ ಆಗ್ತದೆ. ನಮ್ಮ ಆರೋಗ್ಯ ಒಂದು ನಮ್ಮ ಏಜಿಗೆ ಅನುಗುಣವಾಗಿ ಈಗ ನನಗೆ 40 ವರ್ಷದಲ್ಲಿ 40 ವರ್ಷ, 20 ವರ್ಷದಲ್ಲಿ 20 ನಿಮಿಷ ಹೀಗೆ ಧ್ಯಾನ ಮಾಡಬೇಕು ಅಂತ ಗೊತ್ತಿಲ್ಲ. ಏನಿಲ್ಲ ಅಂದರೂ 10 ನಿಮಿಷ ಕಣ್ಣನ್ನು ಮುಚ್ಕೊಂಡು ನಮ್ಮ ಆತ್ಮದ ಜೊತೆ ಸಂವಾದವನ್ನು ನಡೆಸುವಂತಹ ಪ್ರಕ್ರಿಯೆ ದಿನನಿತ್ಯ ಮಾಡಿ ಅಂತ ನಿಮ್ಮಂತ ಒಂದು 5 ನಿಮಿಷ ಸೂರ್ಯನ ಕುರಿತು ಹೋಗುತ್ತೇನೆ. ಮನಸ್ಸಿನಲ್ಲಿ ಸುಖಾಸ್ಥಿರಾಸನದಲ್ಲಿ ಕೂತ್ಕೊಳ್ಳಿ. ವಜ್ರಾಸನ ಆಗತ್ತೆ ಅಂದರೆ ಇಲ್ಲಾಂದರೆ ಕಾಲನ್ನು ಮಡಚಿಕೊಂಡು ಎರಡೂ ಕೈಗಳನ್ನು ಪ್ರತಿದಿನ ಅವ್ರು ಇರ್ತಾರೆ. ಒಮ್ಮೊಮ್ಮೆ ತಪ್ಪಿಸಿದರೆ ಅದು ಬಿಟ್ಟರೆ ಅಧಿಕಾರಿಗಳನ್ನ ಕಾರಣದಿಂದಾಗಿ ನಾನು ಅವ್ರನ್ನ ವಿಶೇಷವಾಗಿ ಗುರುತಿಸಿ ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೀನಿ. ಈ ಎಲ್ಲದಕ್ಕೂ ಕಾರಣೀಕರ್ತರು ನಮ್ಮ ಯೋಗ ಗುರುಗಳು, ನಿವೃತ್ತ ಪ್ರಾಥಮಿಕ ಶಾಲಾ ಶಿಕ್ಷಕರು. ಓಂ ಮಿತ್ರಾಯ ನಮಃ. ॐ मित्राय नमः। ॐ रवये नमः। ॐ सूर्याय नमः। ॐ भानवे नमः। ॐ खगाय नमः। हिरण्यगर्भाय नमः। ॐ मरीचये नमः। ॐ आदित्याय नमः। ॐ सवित्रे नमः। ॐ मर्ताय नमः। ॐ भास्कराय नमः। ॐ मित्राय नमः। ॐ रवये नमः। ಉಲ್ಲೇಖ ಇದೆ. ಶವಾಸನವನ್ನು ನೀವು ಒಂದು 10 ನಿಮಿಷ ಮ್ಯೂಸಿಕ್ಕಲ್ಲಿ ಮಾಡಿದ್ರಿ, ಚೆನ್ನಾಗಿ ಅನ್ನಿಸ್ತಾ ನಿಮಗೆ.